ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಂದಾನೊಂದು ಊರು. ಆ ಊರಲ್ಲಿ ಗಗನದೀಪ ಎಂಬ ವ್ಯಕ್ತಿ ಇದ್ದ. ಮನುಷ್ಯನಿಗೆ ಇರುವ ಸಹಜ ಕಾಯಿಲೆಗಳು ಆತನಿಗೂ ಇದ್ದವು. ಆತಂಕ, ಭಯ, ತಾಳ್ಮೆ ಇಲ್ಲದೆ ಅವಸರದಲ್ಲಿ ಮಾಡುವ ಕೆಲಸಗಳು ಮತ್ತು ಅವುಗಳ ವಿಫಲ, ಹೀಗೆ ಹಲವಾರು ಮಾನಸಿಕ ತೊಂದರೆಗಳಿಂದ ಬೇಸತ್ತು ಹೋಗಿದ್ದ. ಆತನಿಗೆ ಧೈರ್ಯವಂತೂ ಇರಲೇ ಇಲ್ಲ. ಮಾನಸಿಕ ಖಿನ್ನತೆಯಿಂದ ಆಚೆ ಬರಲಾರದೆ ಜೋರಾಗಿ ಹರಿಯುತ್ತಿದ್ದ ನದಿಯಲ್ಲಿ ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಅದೇ ಸಮಯದಲ್ಲಿ ನದಿಯ ಪಕ್ಕದಲ್ಲಿ ಹೊರಟಿದ್ದ ನಿತ್ಯಾನಂದ ಸ್ವಾಮಿಗಳು ಮುಳುಗುತ್ತಿದ್ದ ಆತನನ್ನು ಕೈ ಹಿಡಿದು ಹೊರಗೆ ತರುತ್ತಾರೆ. ಮಗು, ಇಷ್ಟು ಜೋರಾಗಿ ಹರಿಯುತ್ತಿರುವ ನದಿಯಲ್ಲಿ ನೀನೇಕೆ ಈಜಲು ಹೋಗಿದ್ದೆ? ಪ್ರಾಣಕ್ಕೆ ಏನಾದರೂ ತೊಂದರೆ ಆಯಿತು ಅಂದರೆ ನಿಮ್ಮ ತಂದೆ ತಾಯಿಯ ಗತಿ ಏನು ಅಂತ ಕೇಳ್ತಾರೆ. ಆಗ ಗಗನದೀಪನು, ಗುರುಗಳೇ, ದಯವಿಟ್ಟು ಕ್ಷಮಿಸಿ, ನಾನು ಒಬ್ಬ ಅನಾಥ. ನನಗೆ ಯಾವುದೇ ಕೆಲಸ ಮಾಡಲು ಇಷ್ಟ ಆಗುತ್ತಿಲ್ಲ. ಆತಂಕ, ಭಯ ನನ್ನನ್ನು ದಿನೇ ದಿನೇ ಖಿನ್ನತೆಗೆ ಜಾರುವಂತೆ ಮಾಡಿದೆ. ದಿಕ್ಕೆ ತೋಚದ ನನಗೆ ಈ ಜೀವನ ಸಾಕೆನಿಸಿಬಿಟ್ಟಿದೆ. ಅದಕ್ಕೆ ನಾನು ಆತ್ಮಹತ್ಯೆಗೆ ಶರಣಾಗಿದ್ದೇನೆ ಎಂದು ಸ್ವಾಮಿಗಳಿಗೆ ಉತ್ತರಿಸುತ್ತಾನೆ. ಆಗ ಸ್ವಾಮೀಜಿಯು, ಮಗು, ಚಿಂತಿಸಬೇಡ. ಮನುಷ್ಯನಿಗೆ ಕಷ್ಟಗಳು ಬರುವುದು ಸಹಜ. ಆದರೆ ಯಾರು ಕಷ್ಟಗಳನ್ನು ಎದುರಿಸಿ ನಿಲ್ಲುತ್ತಾನೋ ಅವನು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ. ನೀನು ನನ್ನ ಆಶ್ರಮಕ್ಕೆ ಬಂದರೆ ನಿನ್ನ ಕಷ್ಟಗಳನ್ನು ನಾನು ಪರಿಹರಿಸುತ್ತೇನೆ. ಆದರೆ ಒಂದು ಷರತ್ತು, ನಾನು ಹೇಳಿದ ಪ್ರತಿಯೊಂದು ಮಾತುಗಳನ್ನು ನೀನು ಅಚ್ಚುಕಟ್ಟಾಗಿ ಪಾಲಿಸಿದರೆ ಮಾತ್ರ ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ. ಸ್ವಾಮೀಜಿಯ ಮಾತುಗಳನ್ನು ಕೇಳಿದ ಗಗನದೀಪನು, ಹಾಗೆ ಆಗಲಿ ಸ್ವಾಮೀಜಿ, ನನಗೆ ಈ ಕಷ್ಟಗಳಿಂದ ಮುಕ್ತಿ ಕೊಡಿ ಎಂದು ಬೇಡಿಕೊಳ್ಳುತ್ತಾನೆ. ನಿತ್ಯಾನಂದ ಸ್ವಾಮೀಜಿಯು ಗಗನದೀಪನನ್ನು ಕರೆದುಕೊಂಡು ಆಶ್ರಮಕ್ಕೆ ತೆರಳುತ್ತಾರೆ. ನಿತ್ಯಾನಂದ ಸ್ವಾಮೀಜಿಯು ಗಗನದೀಪನಿಗೆ ತನ್ನ ಕಷ್ಟದ ಪರಿಹಾರವನ್ನು ತಿಳಿಸಿಕೊಡುತ್ತಾರೆ. ಮಗು, ನೀನು ನನ್ನ ಆಶ್ರಮಕ್ಕೆ ಬಂದಿದ್ದೀಯಾ? ಈ ಆಶ್ರಮದಲ್ಲಿ ನೀನು 1 ವರ್ಷ ಸೇವೆ ಮಾಡಿದರೆ ನಿನಗೆ ಒಂದು ಮಡಿಕೆಯನ್ನು ಕೊಡುತ್ತೇನೆ. ಆ ಮಡಿಕೆಯ ವಿಶೇಷ ಏನೆಂದರೆ ನೀನು ಕೇಳಿದ್ದನ್ನು ಕ್ಷಣಾರ್ಧದಲ್ಲಿ ಆ ಮಡಿಕೆ ಕೊಡುತ್ತದೆ. ಹಾಗೂ ಮತ್ತೊಂದು ವರ್ಷ ನೀನು ಆಶ್ರಮದಲ್ಲಿ ಸೇವೆ ಮಾಡಿದರೆ ಆ ಮಡಿಕೆಯನ್ನು ಹೇಗೆ ತಯಾರು ಮಾಡುವುದನ್ನು ಹೇಳಿಕೊಡುತ್ತೇನೆ. ಆದರೆ ಜಾಗ್ರತೆ, ನಾನು ಕೊಟ್ಟ ಮಡಿಕೆಯು ಒಡೆದು ಹೋದರೆ ಆ ಮಡಿಕೆಯಿಂದ ನಿನಗೆ ಸಿಕ್ಕಿದ್ದೆಲ್ಲವೂ ಮಾಯವಾಗುತ್ತದೆ ಎಂದು ಹೇಳುತ್ತಾನೆ. ನಿತ್ಯಾನಂದ ಸ್ವಾಮೀಜಿಯ ಮಾತುಗಳಿಗೆ ಗಗನದೀಪನು ಒಪ್ಪಿಕೊಳ್ಳುತ್ತಾನೆ. ಹೀಗೆ ದಿನಗಳು ಕಳೆದವು, ತಿಂಗಳುಗಳು ಕಳೆದವು. 1 ವರ್ಷ ಮುಗಿಯಿತು. ಗಗನದೀಪನು ಸ್ವಾಮೀಜಿಯ ಬಳಿ ಬಂದು, ಗುರುಗಳೇ, ನನ್ನ ಕಡೆಯಿಂದ ಸೇವೆ ಮಾಡಲು ಆಗುತ್ತಿಲ್ಲ. ಆಶ್ರಮಕ್ಕೆ ಬಂದು ಇವತ್ತಿಗೆ 1 ವರ್ಷವಾಯಿತು. ನೀವು ಹೇಳಿದ ಹಾಗೆ ನಿಮ್ಮ ಎಲ್ಲ ಮಾತುಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಿದ್ದೇನೆ. ಮತ್ತೊಂದು ವರ್ಷ ಸೇವೆ ಮಾಡಲು ಆಗುವುದಿಲ್ಲ. ನನಗೂ ಹೆಂಡತಿ, ಮಕ್ಕಳು ಬೇಕೆಂದು ಆಸೆ ಇದೆ. ನೀವು ಹೇಳಿದ ಹಾಗೆ ಆ ಮಡಿಕೆಯನ್ನು ಕೊಟ್ಟರೆ ನಾನು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುತ್ತೇನೆ ಎಂದು ನಿತ್ಯಾನಂದ ಸ್ವಾಮೀಜಿಗೆ ಹೇಳುತ್ತಾನೆ. ಗಗನದೀಪನು ಮಾತುಗಳನ್ನು ಕೇಳಿದ ಸ್ವಾಮೀಜಿಯು ಮುಗುಳ್ನಗುತ್ತಾ ಆ ಮಡಿಕೆಯನ್ನು ತಂದು ಗಗನದೀಪನಿಗೆ ಕೊಟ್ಟು ಆಶೀರ್ವದಿಸಿ ಸತ್ಕರಿಸಿ ಆತನನ್ನು ಆಶ್ರಮದಿಂದ ಕಳಿಸುತ್ತಾನೆ. ಸ್ವಲ್ಪ ದೂರ ಹೋದ ನಂತರ ವಿಶಾಲವಾದ ಜಾಗವನ್ನು ನೋಡಿ ಆ ಮಡಿಕೆಯ ಸಹಾಯದಿಂದ ಒಂದು ಬಂಗಲೆಯನ್ನು ನಿರ್ಮಿಸುತ್ತಾನೆ. ತನಗೆ ಬೇಕಾದ ಎಲ್ಲವನ್ನು ಪಡೆದುಕೊಳ್ಳುತ್ತಾನೆ. ಸ್ವಲ್ಪ ದಿನಗಳ ನಂತರ ತನ್ನ ಸುಖಭೋಗವನ್ನು ಅನುಭವಿಸುತ್ತಿರುವಾಗಲೇ ತಾನು ಮಾಡಿದ ಎಡವಟ್ಟಿನಿಂದ ಮಡಿಕೆಯು ಕೆಳಗೆ ಬಿದ್ದು ಒಡೆಯುತ್ತದೆ. ಆತ ಗಳಿಸಿದ್ದ ಎಲ್ಲ ಸಂಪತ್ತು ಮಾಯವಾಗುತ್ತದೆ. ಅಯ್ಯೋ ಛೇ, ನಾನೆಂಥ ತಪ್ಪು ಮಾಡಿದೆ. ಮತ್ತೊಂದು ವರ್ಷ ಆಶ್ರಮದಲ್ಲಿ ಸೇವೆ ಮಾಡಿದರೆ ಆ ಮಡಿಕೆಯನ್ನು ತಯಾರು ಮಾಡುವುದನ್ನು ಕಲಿಯುತ್ತಿದ್ದೆ. ನಾನು ಮಾಡಿದ ಅವಸರದಿಂದಲೇ ನಾನು ಮತ್ತೆ ಬಡವನಾಗಿ ಬಿಟ್ಟೆ ಎಂದು ದುಃಖಿಸುತ್ತಾ ಮತ್ತೆ ಆಶ್ರಮಕ್ಕೆ ತೆರಳುತ್ತಾನೆ. ಆದರೆ ಆತ ಹೋಗಿದ ಜಾಗದಲ್ಲಿ ಯಾವುದೇ ಆಶ್ರಮ ಇರುವುದಿಲ್ಲ. ಅಲ್ಲಿರುವ ಜನರನ್ನು ವಿಚಾರಿಸುತ್ತಾನೆ. ಆದರೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆವಾಗ ಸ್ವಾಮೀಜಿಯು ಒಂದು ಮಾತು ಆತನಿಗೆ ನೆನಪಾಗುತ್ತದೆ. ಮನುಷ್ಯನಿಗೆ ಕಷ್ಟಗಳು ಬರುವುದು ಸಹಜ. ಆ ಕಷ್ಟಗಳನ್ನು ಎದುರಿಸಿ ನಿಲ್ಲುವವನು ಜೀವನದಲ್ಲಿ ಸೋಲುವುದಿಲ್ಲ ಎಂದು. ಈ ಮಾತಿನ ಅರ್ಥವನ್ನು ತಿಳಿದುಕೊಂಡು ಗಗನದೀಪನು ಕಷ್ಟಪಟ್ಟು ಶ್ರೀಮಂತನಾಗಲು ಬಯಸುತ್ತಾನೆ. ಈ ಕಥೆಯ ಮೂಲಕ
ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಜೀವನದಲ್ಲಿ ಬಯಸದೆ ಭಾಗ್ಯ ಬರುತ್ತದೆ. ಆ ಭಾಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಕೊಟ್ಟ ಅವಕಾಶವನ್ನು ಕೈ ಚೆಲ್ಲಿದರೆ ಮತ್ತೆಂದು ನಮಗೆ ಒಳ್ಳೆಯ ಅವಕಾಶ ಸಿಗುವುದಿಲ್ಲ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.